ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ಸಚಿವ ಸಂತೋಷ್ ಲಾಡ್ ಅಧ್ಯಕ್ಷತೆಯಲ್ಲಿ ನಡೆದ ಕೆಡಿಪಿ ಸಭೆಯಲ್ಲಿ ರೇಷ್ಮೆ ಇಲಾಖೆ ಅಧಿಕಾರಿಯನ್ನ ಸಚಿವ ಲಾಡ್ ಅವರು ತೀವ್ರ ತರಾಟೆಗೆ ತೆಗೆದುಕೊಂಡ ಘಟನೆ ಜರುಗಿದೆ. ಮಹದೇವ ಎಂಬುವರು ರೇಷ್ಮೆ ಇಲಾಖೆ ಉಪನಿರ್ದೇಶಕರಾಗಿ ನಿನ್ನೆಯಷ್ಟೇ ಮಂಡ್ಯದಿಂದ ಬಂದು ಅಧಿಕಾರ ವಹಿಸಿಕೊಂಡಿದ್ದಾರೆ. ನಿನ್ನೆ ಲಾಡ್ ಅಧ್ಯಕ್ಷತೆಯಲ್ಲಿ ಕೆಡಿಪಿ ಸಭೆ ಇದೆ ಎಂಬ ಮಾಹಿತಿ ಇದ್ರೂ ಕೂಡ ಅಧಿಕಾರಿ ಮಹದೇವ್ ಅವರು ಯಾವುದೇ ಮಾಹಿತಿ ಇಲ್ಲದೆ ಸಭೆಗೆ ಹಾಜರಾಗಿದ್ರು. ರೇಷ್ಮೆ ಇಲಾಖೆಗೆ ಸಂಬಂಧಿಸಿದ ಕೆಲ ಮಾಹಿತಿಗಳನ್ನ ಸಚಿವ ಲಾಡ್ ಅವರು ಕೇಳ್ತಾ ಇದ್ರು. ಆದರೆ ಅಧಿಕಾರಿ ಮಹದೇವ್ ಅವರು ಲಾಡ್ ಅವರು ಕೇಳಿದ ಮಾಹಿತಿಗೆ ಉತ್ತರಿಸಲು ತಡವರಿಸಿದ್ರು. ಯಾವುದೇ ಮಾಹಿತಿ ಇಲ್ಲದೆ ಸಭೆಗೆ ಬಂದಿದ್ದೀರಿ, ನಾವು ಇಲ್ಲಿಗೆ ಏತಕ್ಕಾಗಿ ಬಂದಿದ್ದೀವಿ ಎಂದು ರೇಷ್ಮೆ ಇಲಾಖೆ ಅಧಿಕಾರಿಯನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸರ್, ನಮ್ಮಲ್ಲಿ ಸರ್ ಇದರಲ್ಲಿ ಸರ್ ಒಟ್ಟು 14 ಜನ ಬೆಳೆಗಾರರಿದ್ದಾರೆ ಸರ್. ಅಣ್ಣೆಗೆರೆಯಲ್ಲಿ 5 ಜನ ಬೆಳೆಗಾರರಿದ್ದಾರೆ ಸರ್. ಧಾರವಾಡದಲ್ಲಿ 112 ಜನ ಬೆಳೆಗಾರರಿದ್ದಾರೆ ಸರ್. ಹುಬ್ಳಿ ಏನ್ ನಿಮ್ಮ ಹೆಸರು? ಮಹದೇವ್ ಸರ್. ಮಾಧವಣ್ಣವ್ರೆ, ನೀವು ಬರಕಲ್ಲಿ ಮೀಟಿಂಗ್ ಸ್ವಲ್ಪ ಪ್ರಿಪೇರ್ ಆಗೋಣ ಬರ್ಬೇಕಿಲ್ಲ. ಯು ಫೀಲ್ ಗುಡ್ ಬೈ ಡಿಸ್ಕಸಿಂಗ್, ನಿಮ್ಗೆ ಚೆನ್ನಾಗಿ ಅನ್ಸುತ್ತಾ? ಇಲ್ಲ ಸರ್, ಪ್ರಿಪೇರ್ ಆಗಿ ಬರ್ಬೇಕಿತ್ತು. ಏನ್ ಪ್ರಿಪೇರ್ ಆಗಕ್ಕೆ ಬೇಸಿಕ್ ಕಾಮನ್ ಸೆನ್ಸ್ ಬೇಕಂದ್ರೆ ಹೌದಲ್ಲ. ಬಟ್ ನೀವ್ ಏನು ಓದ್ಕೊಂಡೆ ಬಂದಿಲ್ಲ, ಸುಮ್ಮನೆ ಅಲ್ಲಿಂದ ಇಲ್ಲಿ ವಾಕ್ ಮಾಡ್ಕೊಂಡು ಬಂದು ಅದು ಇರೋ 4 ಲೈನ್ ಹೇಳ್ಬಿಟ್ರೆ ಮುಗೀತಾ? It shows there is no seriousness for you. You have not applied your mind. You have come for a picnic here. Then, for what you have come here? We should garland and welcome you. Since you have come new, you should spend more time to understand alva. How can these people come like this? ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.